ಇವತ್ತು ತನ್ನ ವೈಭವೀಕರಣ ಮಾಡಲಿಕ್ಕೆ ನಿಮಗೆ ಕರ್ಸ್ಕೊಂಡು ಬಂದ್ರು ನಿಮ್ಮನ್ನ ಉಪಮುಖ್ಯಮಂತ್ರಿಗಳನ್ನ ಇನ್ನೊಂದು ಅರ್ಧ ಡಜನ್ ಮಂತ್ರಿಗಳನ್ನ. ನಿಮ್ಗೆ ಏನಾದರೂ ಜಿಲ್ಲೆಯ ಅಭಿವೃದ್ಧಿ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಿಮ್ಮ ಕಳಕಳಿ ಇದ್ರೆ ನನ್ನ ಒಂದು 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ನಾನು ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೀನಿ. ಉದಾಹರಣೆ, ಬೀದರ್ ನಾಂದೇಡ್ ರೈಲ್ವೆ ಮಾರ್ಗಕ್ಕೆ ಹಣ ಕೊಡಬೇಕಾಗಿತ್ತು. ಇವತ್ತಿಗೆ 5 ವರ್ಷ ಆಯಿತು. ಬೊಮ್ಮಾಯಿಯವರಿದ್ದಾಗ ಅದಕ್ಕೆ ಮಂಜೂರಾತಿನ ಹಣವನ್ನು ಒದಗಿಸಿದ್ರು. ಇವತ್ತು ಬೀದರ್ ಜಿಲ್ಲೆಗೆ ಸಿಪೆಟ್ ಕಾಲೇಜನ್ನು ಮಂಜೂರಾತಿನ ಆಗಿದ್ದನ್ನ ಕೇಂದ್ರ ಸರ್ಕಾರ 50 ಕೋಟಿ ಕೊಟ್ಟಿದೆ, ರಾಜ್ಯ ಸರ್ಕಾರ 50 ಕೊಡಬೇಕಾಗಿತ್ತು, ಕೊಡಿಸಬೇಕಾಗಿತ್ತು. ಇಂಥ ಅನೇಕ ಯೋಜನೆಗಳು ಇವತ್ತು ನೆನೆಗುದಿಗೆ ಬಿದ್ದವೆ. ಕಾರಣ, ಜನ ನಿಮ್ಮನ್ನ ಆರಿಸ್ತಿದ್ರೆ ಕರ್ನಾಟಕದಲ್ಲಿ ನೀವು ಅಧಿಕಾರದಲ್ಲಿದ್ರಿ, ನೀವು ಹಣವನ್ನು ಒದಗಿಸ್ತಿಲ್ಲ ಅನ್ನುವಂಥದ್ದನ್ನ ಇವತ್ತು ಆ ಯೋಜನೆಗಳೆಲ್ಲ ಇವತ್ತು ನೆನೆಗುದಿಗೆ ಬಿದ್ದವೆ. ಉಸ್ತುವಾರಿ ಸಚಿವರು ಇವತ್ತು ಜನರ ಕಷ್ಟಗಳಿಗಾಗಲಿ, ಜನರ ಬೇಡಿಕೆಗಳಿಗಾಗಲಿ, ವಿರೋಧ ಪಕ್ಷದ ಟೀಕೆಗಳಿಗಾಗಲಿ ನೈತಿಕತೆ ಇಲ್ಲದ ಕಾರಣಕ್ಕಾಗಿ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಇಷ್ಟು ಹೀನ ಮನಸ್ಥಿತಿಯ ಇವತ್ತು ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ. ಇವತ್ತು ಬ್ಯಾಂಕ್ ದರೋಡೆ ಆಯಿತು. ಆ ಶಿವಕುಮಾರ್ ಅನ್ನೋ ಹುಡುಗ ಇವತ್ತಿಗೆ 1 ನಯ ಪೈಸೆ ಕೊಟ್ಟಿಲ್ಲ, ವೆಂಕಟೇಶ್ಗೂ ಕೊಟ್ಟಿಲ್ಲ. ದೊಡ್ಡದಾಗಿ ಉಸ್ತುವಾರಿ ಸಚಿವರು ಹೋಗಿ ಒಂದು ತಂಡ ತಗೊಂಡು ಹೋಗಿ ಭೇಟಿ ಮಾಡಿದ್ರು. ಸರ್ಕಾರದಲ್ಲಿ ಇದ್ರಿ ಸ್ವಾಮಿ, ಯಾವ ಪುರುಷಾರ್ಥಕ್ಕೆ ಹೋದ್ರಿ ಮತ್ತೆ ಏನ್ ಮಾಡಿದ್ರಿ ಅನ್ನುವಂಥದ್ದನ್ನ ನಿನ್ನೆ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ತಾವು ಹೇಳಬೇಕಾಗಿತ್ತು. ಏನು ಹೇಳಲಿಕ್ಕಾಗಲಿಲ್ಲ ನಿಮಗೆ, ಯಾಕಂದ್ರೆ ನೀವು ಮಾಡೇ ಇಲ್ಲ. ಇಂತಹ ನಿಮ್ಮ ಹೇಳಿತನ ಜನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಈಗ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜನಾಕ್ರೋಶವನ್ನ. ನಿನ್ನೆ ಮುಖ್ಯಮಂತ್ರಿಗಳು ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ತಂದು ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತೆ ಮನಸ್ಸಿನಲ್ಲಿ ಕಾಡ್ತಾ ಇದೆ. 2017ರಲ್ಲಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳನ್ನ ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನ ಮಂಜೂರಾತಿ ಮಾಡಿದಂಥದ್ದನ್ನ 2 ವರ್ಷಗಳ ಕಾಲ ಯಾವುದೇ ರೀತಿಯ ಅನುದಾನವನ್ನು ಕೊಡಲಿಲ್ಲ, ಈಗೂ ಕೂಡ ಕೊಡಲಿಲ್ಲ. ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಾರೆ. ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇಲ್ಲ. ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರವಾಗಲಿ, ಬಡವರ ಮೇಲೆ, ದೀನ ದಲಿತರ ಮೇಲೆ ನಡೆಯುವಂತ ಅನ್ಯಾಯವಾಗಲಿ, ದರೋಡೆಗಳಾಗಲಿ, ಅಧಿಕಾರಿಗಳಿಂದ ಸುಲಿಗೆ ಆಗಲಿ, ಇವೆಲ್ಲವೂ ಆ ಉಸ್ತುವಾರಿ ಸಚಿವರ ಕಣ್ಣು ಕುರುಡಾಗಿದ್ದಾವೆ, ಕಿವಿ ಕಿವುಡಾಗಿದ್ದಾವೆ. ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಆಗಿದ್ದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಇವತ್ತು ತನ್ನ ವೈಭವೀಕರಣ ಮಾಡಲಿಕ್ಕೆ ನಿಮಗೆ ಕರ್ಸ್ಕೊಂಡು ಬಂದ್ರು ನಿಮ್ಮನ್ನ ಉಪಮುಖ್ಯಮಂತ್ರಿಗಳನ್ನ ಇನ್ನೊಂದು ಅರ್ಧ ಡಜನ್ ಮಂತ್ರಿಗಳನ್ನ. ನಿಮ್ಗೆ ಏನಾದರೂ ಜಿಲ್ಲೆಯ ಅಭಿವೃದ್ಧಿ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಿಮ್ಮ ಕಳಕಳಿ ಇದ್ರೆ
ನನ್ನ ಒಂದು 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ನಾನು ಮಂಜೂರಾತಿಯನ್ನು ಮಾಡಿಸ್ಕೊಟ್ಟಿದ್ದೀನಿ. ಉದಾಹರಣೆ, ಬೀದರ್ ನಾಂದೇಡ್ ರೈಲ್ವೆ ಮಾರ್ಗಕ್ಕೆ ಹಣ ಕೊಡಬೇಕಾಗಿತ್ತು. ಇವತ್ತಿಗೆ 5 ವರ್ಷ ಆಯಿತು. ಬೊಮ್ಮಾಯಿಯವರಿದ್ದಾಗ ಅದಕ್ಕೆ ಮಂಜೂರಾತಿನ ಹಣವನ್ನು ಒದಗಿಸಿದ್ರು. ಇವತ್ತು ಬೀದರ್ ಜಿಲ್ಲೆಗೆ ಸಿಪೆಟ್ ಕಾಲೇಜನ್ನು ಮಂಜೂರಾತಿನ ಆಗಿದ್ದನ್ನ ಕೇಂದ್ರ ಸರ್ಕಾರ 50 ಕೋಟಿ ಕೊಟ್ಟಿದೆ, ರಾಜ್ಯ ಸರ್ಕಾರ 50 ಕೊಡಬೇಕಾಗಿತ್ತು, ಕೊಡಿಸಬೇಕಾಗಿತ್ತು. ಇಂಥ ಅನೇಕ ಯೋಜನೆಗಳು ಇವತ್ತು ನೆನೆಗುಣಕ್ಕೆ ಬಿದ್ದವೆ. ಕಾರಣ, ಜನ ನಿಮ್ಮನ್ನ ಆರಿಸ್ತಿದ್ರೆ ಕರ್ನಾಟಕದಲ್ಲಿ ನೀವು ಅಧಿಕಾರದಲ್ಲಿದ್ರಿ, ನೀವು ಹಣವನ್ನು ಒದಗಿಸ್ತಿಲ್ಲ ಅನ್ನುವಂಥದ್ದನ್ನ ಇವತ್ತು ಆ ಯೋಜನೆಗಳೆಲ್ಲ ಇವತ್ತು ನೆನೆಗುದಿಗೆ ಬಿದ್ದವೆ. ಉಸ್ತುವಾರಿ ಸಚಿವರು ಇವತ್ತು ಜನರ ಕಷ್ಟಗಳಿಗಾಗಲಿ, ಜನರ ಬೇಡಿಕೆಗಳಿಗಾಗಲಿ, ವಿರೋಧ ಪಕ್ಷದ ಟೀಕೆಗಳಿಗಾಗಲಿ ನೈತಿಕತೆ ಇಲ್ಲದ ಕಾರಣಕ್ಕಾಗಿ ಯಾವುದೇ ಉತ್ತರವನ್ನು ಕೊಡ್ತಾ ಇಲ್ಲ. ಇಷ್ಟು ಹೀನ ಮನಸ್ಥಿತಿಯ ಇವತ್ತು ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ. ಇವತ್ತು ಬ್ಯಾಂಕ್ ದರೋಡೆ ಆಯಿತು. ಆ ಶಿವಕುಮಾರ್ ಅನ್ನೋ ಹುಡುಗ ಇವತ್ತಿಗೆ 1 ನಯ ಪೈಸೆ ಕೊಟ್ಟಿಲ್ಲ, ವೆಂಕಟೇಶ್ಗೂ ಕೊಟ್ಟಿಲ್ಲ. ದೊಡ್ಡದಾಗಿ ಉಸ್ತುವಾರಿ ಸಚಿವರು ಹೋಗಿ ಒಂದು ತಂಡ ತಗೊಂಡು ಹೋಗಿ ಭೇಟಿ ಮಾಡಿದ್ರು. ಸರ್ಕಾರದಲ್ಲಿ ಇದ್ರಿ ಸ್ವಾಮಿ, ಯಾವ ಪುರುಷಾರ್ಥಕ್ಕೆ ಹೋದ್ರಿ ಮತ್ತೆ ಏನ್ ಮಾಡಿದ್ರಿ ಅನ್ನುವಂಥದ್ದನ್ನ ನಿನ್ನೆ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ತಾವು ಹೇಳಬೇಕಾಗಿತ್ತು. ಏನು ಹೇಳಲಿಕ್ಕಾಗ್ಲಿಲ್ಲ ನಿಮಗೆ, ಯಾಕಂದ್ರೆ ನೀವು ಮಾಡೇ ಇಲ್ಲ. ಇಂತಹ ನಿಮ್ಮ ಹೇಳಿತನ ಜನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಈಗ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಜನಾಕ್ರೋಶವನ್ನ. ನಿನ್ನೆ ಮುಖ್ಯಮಂತ್ರಿಗಳು ಬೀದರಿಗೆ ಉಸ್ತುವಾರಿ ಸಚಿವರು ಯಾವ ಪುರುಷಾರ್ಥಕ್ಕೆ ತಂದು ಶಿಲಾನ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ಬಹುತೇಕ ಇಡೀ ಬೀದರ್ ಜಿಲ್ಲೆ ಜನತೆ ಮನಸ್ಸಿನಲ್ಲಿ ಕಾಡ್ತಾ ಇದೆ. 2017ರಲ್ಲಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿಗಳನ್ನ ಅಂದು ಕೂಡ ಇದೇ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ರು. ಮತ್ತು ಯಡಿಯೂರಪ್ಪ ಸಾಹೇಬರು ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರ ಕಾರ್ಯಕಾಲದ ಅವಧಿಯಲ್ಲಿ ನೀರಾವರಿ ಯೋಜನೆಗಳನ್ನ ಮಂಜೂರಾತಿ ಮಾಡಿದಂಥದ್ದನ್ನ 2 ವರ್ಷಗಳ ಕಾಲ ಯಾವುದೇ ರೀತಿಯ ಅನುದಾನವನ್ನು ಕೊಡಲಿಲ್ಲ, ಈಗೂ ಕೂಡ ಕೊಡಲಿಲ್ಲ. ಸುಮ್ಮನೆ ಗ್ಯಾರಂಟಿಗಳಿಂದ ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಾರೆ. ಯಾವ ಅಭಿವೃದ್ಧಿ ಕಾರ್ಯಗಳನ್ನ ನಡೀತಾ ಇಲ್ಲ. ಜನರಿಗೆ ದಾರಿ ತಪ್ಪಿಸುವಂತ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಅವರು ಭ್ರಷ್ಟಾಚಾರದಲ್ಲಿ ನಿರತರಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ದಿಲ್ಲಿಯ ಕಾಂಗ್ರೆಸ್ ನಾಯಕರುಗಳಿಗೆ ಕಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ನಡೀತಿರುವಂತ ಭ್ರಷ್ಟಾಚಾರವಾಗಲಿ, ಬಡವರ ಮೇಲೆ, ದೀನ ದಲಿತರ ಮೇಲೆ ನಡೆಯುವಂಥ ಅನ್ಯಾಯವಾಗಲಿ, ದರೋಡೆಗಳಾಗಲಿ, ಅಧಿಕಾರಿಗಳಿಂದ ಸುಲಿಗೆ ಆಗಲಿ, ಇವೆಲ್ಲವೂ ಆ ಉಸ್ತುವಾರಿ ಸಚಿವರ ಕಣ್ಣು ಕುರುಡಾಗಿದ್ದಾವೆ, ಕಿವಿ ಕಿವುಡಾಗಿದ್ದಾವೆ. ಮತ್ತು ಸ್ವತಃ ಕಾಂಗ್ರೆಸ್ಸಿನ ಕಲೆಕ್ಷನ್ ಏಜೆಂಟ್ ಆಗಿದ್ದ ಸಲುವಾಗಿ ಮೂಕು ಕೂಡ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ.